ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಲಭದಲ್ಲಿ ಕೆಲವೇ ನಿಮಿಷದಲ್ಲಿ ತಯಾರಾಗುವಂತಹ ಉಪಹಾರ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಕ್ಕಿ ಬೇಳೆ ನೆನೆಸದೇ ಇರುವ ದಿನಗಳಲ್ಲಿ, ದಿಢೀರನೆ ಮನೆಗೆ ನೆಂಟರು ಬಂದಾಗ ಅಥವಾ ಸಂಜೆಯ ಸಣ್ಣ ಹಸಿವಿಗೆ ಈ ದೋಸೆಯನ್ನು ನಾವು ತಯಾರಿಸಬಹುದು. ಕಲರ್ಫುಲ್, ಫ್ಲೇವರ್ಫುಲ್ ಹಾಗೂ ತುಂಬ ಟೇಸ್ಟಿಯಾದ ಈ ಟೊಮೆಟೊ ಸೆಟ್ ದೋಸೆ ರುಬ್ಬಿದ ತಕ್ಷಣ ಮಾಡಬಹುದು. ಬಹಳ ಮೃದುವಾದ ಈ ದೋಸೆ ರೆಸಿಪಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಡೈರೆಕ್ಟಾಗಿ ನಾವು ಮಿಕ್ಸರ್ ಜಾರಲ್ಲಿ ಸೇರಿಸಬೇಕು. ಇಲ್ಲಿ ಈ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪಷ್ಟು ರವೆಯನ್ನು ಬಳಸ್ತಾ ಇದ್ದೇನೆ. ನಾನಿಲ್ಲಿ ಉಪ್ಪಿಟ್ಟಿಗೆ ಬಳಸುವ ಮೀಡಿಯಂ ರವೆಯನ್ನು ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸುವ, 2 ಬ್ಯಾಡಗಿ ಮೆಣಸು, 2 ದೊಡ್ಡ ಸೈಜ್ನ ಟೊಮೆಟೊ, ಹಣ್ಣಾದ ಟೊಮೆಟೊವನ್ನು ಇಲ್ಲಿ ಬಳಸ್ತಾ ಇದ್ದೇನೆ. 1 ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೂ ರುಚಿಗೆ ಉಪ್ಪು ಹಾಗೂ ರುಬ್ಬಲು ನೀರಿನ ಬದಲಾಗಿ ನಾವು ಮೊಸರನ್ನು ಬಳಸ್ತಾ ಇದ್ದೇವೆ. ಯಾವ ಕಪ್ಪಲ್ಲಿ ರವೆ ಬಳಸಿದ್ದೇವೆ ನೋಡಿ, ಅಷ್ಟೇ ಪ್ರಮಾಣದಲ್ಲಿ ಮೊಸರನ್ನು ಇದಕ್ಕೆ ಸೇರಿಸಬೇಕು. ಈಗ ಜಾರಲ್ಲಿ ಸೇರಿಸಿದ ಸಾಮಗ್ರಿಗಳನ್ನು ನುಣ್ಣಗೆ ಹಾಗೂ ಗಟ್ಟಿಯಾಗಿ ರುಬ್ಬುವ. ಹಿಟ್ಟು ನೋಡಿ ರುಬ್ಬಿದ್ದು ಆಗಿದೆ. ಹಿಟ್ಟು ಈ ಹದದಲ್ಲಿರಬೇಕು. ಹಿಟ್ಟು ಇದೆಯಲ್ಲ ತುಂಬ ಗಟ್ಟಿಯಾಗಿರಬೇಕು. ರುಬ್ಬಿದ ಹಿಟ್ಟನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಎನಿಸಿದರೆ ನೀರು ಸೇರಿಸಿ ಅಥವಾ ಸ್ವಲ್ಪ ಮೊಸರನ್ನು ಸೇರಿಸಿ ಹಿಟ್ಟನ್ನು ಈ ಹದಕ್ಕೆ ತರಬೇಕು. ಹಿಟ್ಟಿನ ಸ್ಥಿರತೆ ನೋಡಿ ಈ ರೀತಿ ಇರಬೇಕು. ನಾವು ಮಾಮೂಲಿ ಉದ್ದಿದ್ದು ದೋಸೆ ಮಾಡ್ತೇವಲ್ಲ, ಅದೇ ಹದದಲ್ಲಿರಬೇಕು. ಈ ಹಿಟ್ಟಿಗೆ ಈಗ 1 ಅರ್ಧ ಸ್ಪೂನಷ್ಟು ಈನೋವನ್ನು ಸೇರಿಸ್ತಾ ಇದ್ದೇನೆ. ದೋಸೆ ಇನ್ಸ್ಟೆಂಟಾಗಿ ಮಾಡ್ತಾ ಇರುವುದರಿಂದ ಈನೋ ಸೇರಿಸಬೇಕಾಗ್ತದೆ. ನೀವು ಇದೇ ಹಿಟ್ಟನ್ನು ಫರ್ಮೆಂಟ್ ಮಾಡಿ ಮಾಡೋದಾದರೆ ಈನೋ ಸ್ಕಿಪ್ ಮಾಡ್ಬೋದು. ಈನೋ ಸೇರಿಸಿದ ನಂತರ 1 ಅರ್ಧದಿಂದ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ದೋಸೆ ಹಿಟ್ಟು ನೋಡಿ ಇಲ್ಲಿ ರೆಡಿಯಾಗಿದೆ. ಈಗ ದೋಸೆಯನ್ನು ಒಂದೊಂದಾಗಿ ಕಾಯಿಸುವ. ಇಲ್ಲಿ ಕಾವಲಿ ಬಿಸಿಗಿಟ್ಟು ಎಣ್ಣೆಯನ್ನು ಸೇರಿಸಿ ಕಾವಲಿಯನ್ನು ಒರೆಸಿಟ್ಟುಕೊಂಡಿದ್ದೇನೆ. ಇಲ್ಲಿ ದೋಸೆ ಹೆಂಚು ಕಾದಿದೆ. ಫ್ಲೇಮನ್ನು ಈಗ ಮೀಡಿಯಮಲ್ಲಿಟ್ಟು 1 ಸೌಟಷ್ಟು ಹಿಟ್ಟನ್ನು ಕಾವಲಿಯಲ್ಲಿ ಸೇರಿಸುವ. ಇದನ್ನು ಸ್ವಲ್ಪವೇ ಸ್ಪ್ರೆಡ್ ಮಾಡಿದರೆ ಆಯಿತು. ಇದು ಸೆಟ್ ದೋಸೆ ಆಗಿರೋದರಿಂದ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು. ಈಗ 1 ಅರ್ಧ ನಿಮಿಷದಲ್ಲಿ ಈ ದೋಸೆ ಮೇಲೆ 10 ರಂಧ್ರಗಳು ಬೀಳಲು ಪ್ರಾರಂಭವಾಗಿದೆ. ಈಗ ಎಣ್ಣೆ ಅಥವಾ ತುಪ್ಪವನ್ನು ದೋಸೆಯ ಅಂಚಲ್ಲಿ ಹಾಗೂ ಮೇಲೆ ಸೇರಿಸಿಕೊಳ್ಳುವ. ಲಿಡ್ ಮುಚ್ಚಿ 1 ರಿಂದ 2 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮೇಲಿನ ಹಿಟ್ಟು ನೋಡಿ ಪೂರ್ತಿಯಾಗಿ ಬೆಂದಿದೆ. ಇದು ಒಂದು ಬದಿ ಮಾತ್ರ ಕಾಯಿಸುವ ದೋಸೆ, ಹಾಗಾಗಿ ದೋಸೆಯನ್ನು ಕಾವಲಿಯಿಂದ ತೆಗೆಯುವ. ನಿಮಗೆ ನೋಡಿದ್ರೇ ತಿಳಿಯುತ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಅಂತ ಇದು ಸೂಪರ್ ಆಗ್ತದೆ. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ಎಣ್ಣೆ ಒರೆಸಿಟ್ಟುಕೊಂಡ ಕಾವಲಿಯಲ್ಲಿ ದೋಸೆ ಹಿಟ್ಟನ್ನು ಸೇರಿಸಿ ಸ್ವಲ್ಪವೇ ಸ್ಪ್ರೆಡ್ ಮಾಡಿ ಮೇಲಿಂದ ಎಣ್ಣೆಯನ್ನು ಸೇರಿಸಬೇಕು. ಲಿಡ್ ಮುಚ್ಚಿ ಇದನ್ನು ಬೇಯಿಸುವ. ಕಾದ ದೋಸೆಯನ್ನು ಈಗ ಸರ್ವಿಂಗ್ ಪ್ಲೇಟಲ್ಲಿ ಸೇರಿಸಿಕೊಳ್ಳುವ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ ಅಂತ. ಕೇವಲ 5 ನಿಮಿಷದಲ್ಲಿ ದೋಸೆ ಹಿಟ್ಟನ್ನು ತಯಾರಿಸ್ಬೋದು. ಕಾದ ದೋಸೆಯನ್ನು ಸರ್ವಿಂಗ್ ಪ್ಲೇಟಿಗೆ ಸೇರಿಸಿ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿಕೊಳ್ಳುವ. ಬೆಳಗಿನ ಉಪಹಾರಕ್ಕೆ ಸುಲಭದಲ್ಲಿ ತಯಾರಾಗುವಂಥ ಈ ಟೊಮೆಟೊ ಸೆಟ್ ದೋಸೆ ನೀವು ಒಮ್ಮೆ ಟ್ರೈ ಮಾಡಿ. ಅಕ್ಕಿ ಬೇಳೆ ನೆನೆಸದೇ ಇರುವ ದಿನದಲ್ಲಿ ಅಥವಾ ಒಮ್ಮೆಗೆ ನಿಮಗೆ ದೋಸೆ ತಿನ್ನಬೇಕಂತ ಮನಸ್ಸಾದರೆ ದಿಢೀರನೆ ಈ ರೀತಿ ದೋಸೆಯನ್ನು ಮಾಡ್ಬೋದು. ತುಂಬ ಸಾಫ್ಟಾದ, ಕಲರ್ಫುಲ್ ಆದ ಈ ದೋಸೆ ಮಕ್ಕಳು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.